ತುಳಸಿಯವರೇ, ನೀವೇನಿಲ್ಲಿ? ಸದಾ ಹೇಳ್ದ ಬೆಳಿಗ್ಗೆ ಒಂದಷ್ಟು ಜನ ಹೆಂಗಸರು ಸೆಟ್ಟಿಗೆ ಬರಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ. ನೀವೇನಾ? ಸರ್, ನಾನೇ ಕಾಲ್ ಮಾಡಿದ್ದು. ಇವರೆಲ್ಲ ನನ್ನ ಫ್ರೆಂಡ್ಸು. ತುಳಸಿಯವರೇ, ನೀವೆಲ್ಲ ಬರ್ತಾ ಇದ್ದೀರಾ ಅಂತ ಒಂದು ಫೋನ್ ಮಾಡಿ ಹೇಳಿದ್ದಿದ್ರೆ ನಾನೇ ಕಾರ್ ಕಳಿಸ್ತಿದ್ದೆ. ರಾಜು, ಜ್ಯೂಸ್ ತಗೊಂಬಾಪ. ಅಯ್ಯೋ ಮಾಧವ್ ಅವರೇ, ಅದೆಲ್ಲ ಏನು ಬೇಡ. ಇವರೆಲ್ಲ ಹೋಗೋಣ ಅಂದ್ರು, ಅದಕ್ಕೆ ಬಂದೆ. ಅರೆ, ಮೊದಲನೇ ಸಲ ನೀವೆಲ್ಲ ಸೆಟ್ಟಿಗೆ ಬಂದಿದ್ದೀರಾ. ನಾವು ಶೂಟಿಂಗ್ ಬರೋಗಾಯ್ತು. ಮಾಧವ್ ಸರ್ ಹಾಗೂ ತುಳಸಿ ತುಂಬಾ ಕ್ಲೋಸ್ ಅನ್ಸುತ್ತೆ. ತುಳಸಿ ಯಾರಿಗೂ ಇಷ್ಟ ಆಗಲ್ಲ ಹೇಳಿ? ಅವಳು ಒಳ್ಳೆ ಗುಣದಿಂದ ಎಲ್ರಿಗೂ ಬೇಗ ಕ್ಲೋಸ್ ಆಗ್ತಾಳೆ. ನಿಜ, ಇವರಿಂದಾನೇ ನಮ್ಗೆ ಇವತ್ತು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸರ್, ಅದೇ ನಮ್ಮ ಇವತ್ತಿನ ಗೆಸ್ಟು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದಾರಂತೆ. ಶೂಟಿಂಗ್ ಲೊಕೇಶನ್ ಬರೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತಿದ್ರು. ಬೇರೆ ಯಾರಿಗೆ ಕಾಲ್ ಮಾಡೋಣ ಅಂದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್ ಇಲ್ಲಿ. ಸರ್, 3 ಎಪಿಸೋಡ್ಸ್ ಇವತ್ತು ಕಂಪ್ಲೀಟ್ ಮಾಡೋದು ಯಾಕೋ ಕಷ್ಟ ಆಗ್ತಿದೆ ಸರ್. ಡೋಂಟ್ ವರಿ, ಅವ್ರ ನಿಧಾನಕ್ಕೆ ಬರಲಿ. ಐ ಹ್ಯಾವ್ ಅ ಪ್ಲಾನ್. ಹೇಳು ಸಿರಿ, ಯಾಕೆ ಕಿದ್ದಕ್ಕಿದ್ದಾಗೆ ಸೀರಿಯಸ್ ಆಗಿದ್ಯಾ? ಮನೇಲೇನಾದ್ರೂ ಪ್ರಾಬ್ಲಮ್ಮಾ? ಇಲ್ಲಪ್ಪ, ನಮ್ಮನೇಲೆಲ್ಲ ಹೇಗಿರ್ತಾರೆ ಅಂತ ನೆನ್ನೆ ನೀನೇ ನೋಡಿದ್ಯಲ್ಲ. ಮತ್ತೆ ಯಾಕೆ ಹೀಗಿದ್ಯಾ? ಈಗ ಡಾಕ್ಟರ್ ಹತ್ರ ಮಾತಾಡೋದ್ಮೇಲೆ ಮನ್ಸಿಗೆ ಯಾಕೋ ಒಂಥರ ಅನ್ನಿಸ್ತದೆ. ಮನ್ಸಲ್ಲಿ ಕೆಲವು ಪ್ರಶ್ನೆಗಳು ಉಟ್ಕೊಳ್ತಿದೆ. ಅದನ್ನೆಲ್ಲ ನಿನ್ನ ಹತ್ರ ಕೇಳಬಹುದಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಕೇಳು. ಅಲ್ಲ, ನೀನ್ ಕೆಫೆಲ್ ಸಿಕ್ಕಿದಾಗ ಆರಾಮಾಗೇ ಇದ್ದೆ ಅಲ್ವಾ? ಹೀಗೆಲ್ಲ ಯಾವಾಗಾಯ್ತು ಪೂರ್ಣಿ? ಸೀಮಂತದಲ್ಲಿ ಒಂದ್ಸರಿ ನೀನ್ ಎಣ್ಣೆ ಮೇಲೆ ಕಾಲಿಟ್ಟು ಬೀಳಕ್ ಹೋದ್ಯಲ್ಲ, ಆಗ್ಲಿಂದ ಏನಾದ್ರೂ ಸಮಸ್ಯೆ ಆಯ್ತಾ? ಇಲ್ಲ ಸಿರಿ, ನನಗೆ ಸೀಮಂತ ಶುರು ಆಗೋಕ್ಕಿಂತ ಮುಂಚೆನೆ ಸಣ್ಣದಾಗೆ ಹೊಟ್ಟೆ ನೋವು ಶುರು ಆಗಿತ್ತು. ಆದ್ರೆ ನಾನು ಅದನ್ನ ಇಗ್ನೋರ್ ಮಾಡ್ಬಿಟ್ಟೆ. ಒಂದೊಂದ್ಸಲ ಅನ್ಸುತ್ತೆ, ನಾನು ಆಗ್ಲೇ ಹಾಸ್ಪಿಟ್ಲಿಗೆ ಹೋಗಿದ್ದಿದ್ರೆ ನನ್ನ ಮಗು ಉಳಿತಿತ್ತೇನೋ ಅಂತ. ಸಮಾಧಾನ ಮಾಡ್ಕೋ ಪೂರ್ಣಿ. ಡಾಕ್ಟರ್ ಹೇಳಿದ್ದು ಮೆಡಿಸಿನ್ ಹೈ ಡೋಸೇಜ್ ಅಥವಾ ಡಯಟ್ ಚೇಂಜಸ್ ಇಂದ ಹೀಗಾಗಿರುತ್ತೆ ಅಂತ. ನಿಂಗೇನ್ ಅನ್ಸುತ್ತೆ? ಅದ್ಯಾವುದೂ ಆಗಕ್ಕೆ ಸಾಧ್ಯ ಇಲ್ಲ ಸಿರಿ. ದಿನ ನಾನು ಊಟ ತಿಂಡಿ ಹೇಗ್ ಮಾಡ್ತಿದ್ನೋ ಹಾಗೆ ಮಾಡ್ತಿದ್ದೆ. ಯಾವುದು ಚೇಂಜಸ್ ಆಗಿರ್ಲಿಲ್ಲ. ಇನ್ನು ಮಾತ್ರೆ ದಿನ ಮಾವನೇ ಕೊಡ್ತಿದ್ರು. ಪ್ರಿಸ್ಕ್ರಿಪ್ಷನ್ ಅಲ್ಲೂ ಹಾಗೆ ಇತ್ತು. ಅಲ್ಲ ಪೂರ್ಣಿ, ಈಗ ನಾವ್ ಎಷ್ಟೇ ಮಾತಾಡಿದ್ರು ನನ್ ಮಗು ವಾಪಸ್ ಬರುತ್ತಾ? ಪದೇ ಪದೇ ಅದನ್ನೇ ನೆನಪು ಮಾಡ್ಕೊಂಡು ನೋವು ಮಾಡ್ಕೊಳ್ಳೋದಕ್ಕಿಂತ ಮುಂದೆ ಹೋಗೋದು ಒಳ್ಳೇದಲ್ವಾ? ನಾನು ಆ ಕಹಿ ನೆನಪಿಂದ ಹೊರಗಡೆ ಬಂದು ಮುಂದೆ ಹೋಗ್ತಿದ್ದೀನಿ. ನೀನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಸಿರಿ, ಪ್ಲೀಸ್. ಐ ಆಮ್ ಸಾರಿ ಪೂರ್ಣಿ. ಹಳೇದೆಲ್ಲ ನೆನಪು ಮಾಡಿ ನಿಂಗೆ ನೋವು ಕೊಟ್ಟೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ನನ್ನನ್ನ ಕ್ಷಮಿಸಿ ಮಾಧವ್ ಅವರೇ. ಏನಾಯ್ತು ಅಂತ ಹೀಗೆ ಟೆನ್ಷನ್ ಆಗಿದ್ದೀರಿ? ಇಲ್ಲಿ ನೋಡಿ, ಈಗ ಕಣ್ಣು ಮುಚ್ಕೊಂಡು ನಿಧಾನವಾಗಿ 3 ಸಲ ಉಸಿರನ್ನ ತಗೊಳ್ಳೋದು ಬಿಡೋದು ಮಾಡಿ ಒಂದ್ಸಲ. ನನ್ನನ್ನು ನಂಬ್ಕೊಂಡು ಅತಿಥಿಯಾಗಿ ಕರೆದ್ರಿ, ಆದ್ರೆ ನನಗೆ ಒಂದು ಮಾತು ಆಡಕ್ಕಾಗ್ಲಿಲ್ಲ. ಕ್ಷಮಿಸ್ಬಿಡಿ. ನೀನ್ ನನ್ನ ಮೇಲೆ ಇಟ್ಟಿದ್ದ ಭರವಸೆನ ಉಳಿಸ್ಕೊಳಕ್ಕಾಗ್ಲಿಲ್ಲ. ನೋಡಿ, ಎಷ್ಟೋ ಸಲ 10 ಸಾರಿ ರಿಹರ್ಸಲ್ ಮಾಡಿನೂ ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಬ್ಲ್ಯಾಂಕ್ ಆಗ್ತಿದೆ. ಅದರಲ್ಲಿ ನೀವು ಮೊದಲನೇ ಸಲ ರಿಹರ್ಸಲ್ಲೇ ಇಲ್ಲದೆ ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಹೀಗಾಗೋದು ಸಹಜ.
ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ನೀವು ಗಾಬರಿ ಆಗಿದ್ರಾ? ಅಯ್ಯೋ ನಿಮ್ಗೆ ಏನೂ ಅಲ್ಲ, ನಾನು ಬೆವರಿ ನನ್ನ ಕುರ್ತಾ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಈಗ ನನ್ನ ಪ್ರೋಗ್ರಾಮ್ ನಾನೇ ನೋಡ್ತಾ ಇರ್ಬೇಕಾದ್ರೆ ಅದೆಲ್ಲ ನೆನಪಾಗುತ್ತೆ. ಅವತ್ತು ನಾನು ಆಗಲ್ಲ ಅಂತ ಬಿಟ್ಟಿದ್ರೆ ಇವತ್ತು ನಾನು ಟಿ ವಿಲಿ ಬರ್ತಿದ್ನ, 4 ಜನ ನನ್ನ ಗುಡ್ಸೋಕೆ ಆಗ್ತಿತ್ತಾ ಅಂತ ಅನಿಸುತ್ತೆ. ಈಗ ಕಾಲ್ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಮುಂದೆ ದಾರಿನೇ ಇಲ್ಲ ಅಂತ ನಿಂತು ಬಿಡ್ತೀವಿ. ಆಗ ನಾವು ವಾಪಸ್ ಬರೋದಕ್ಕಿಂತ ನಾವೇ ದಾರಿ ಮಾಡ್ಕೊಂಡು ಮುಂದೆ ಹೋದರೆ ಹಿಂದೆ ಬರೋರಿಗೆ ನಾವೇ ದಾರಿ ಮಾಡಿಕೊಟ್ಟಾಗುತ್ತಲ್ವ, ಆ ಖುಷಿ ನಮಗಿರುತ್ತಲ್ವ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇದೆ, ಆದರೆ ಇದು ನನ್ನ ಕೈಲಿ ಆಗತ್ತೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಪ್ರಯತ್ನ ಪಡಿ, ಕೊನೆ ಪ್ರಯತ್ನ ಅಂತ ತಿಳ್ಕೊಳ್ಳಿ. ಆದರೂ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನಾನು ಡ್ರೈವರ್ಗೆ ಹೇಳಿ ನಿಮಗೆ ಮನೆಗೆ ಡ್ರಾಪ್ ಮಾಡಿಸ್ತೀನಿ, ಓಕೆನಾ? ತುಳಸಿಯವರೇ, ರಿಹರ್ಸಲ್ ಶುರು ಮಾಡೋಣ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ಎಪಿಸೋಡು ಬೇರೆಲ್ಲ ಎಪಿಸೋಡ್ಗಿಂತ ಇನ್ನೂ ಸ್ವಲ್ಪ ಸ್ಪೆಷಲ್. ಯಾಕೆಂದ್ರೆ ಇವತ್ತು ನಮ್ಮ ಜೊತೆಗಿರೋರು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಗೃಹಿಣಿ ಮತ್ತು ಅಸಾಮಾನ್ಯ ಶೆಫ್. ಇವರು ಒಬ್ಬ ಅಕ್ಕರೆಯ ತಾಯಿ ಹಾಗೂ ಮಾವನ್ನ ಅಪ್ಪನ ರೀತಿ ಪ್ರೀತಿ ಮಾಡೋ ಸೊಸೆ. ತುಳಸಿಯವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳಸಿಯವರೇ, ಇವತ್ತು ನಮ್ಮೆಲ್ರಿಗೋಸ್ಕರ ಏನು ಅಡುಗೆ ಮಾಡಬೇಕು ಅಂತಿದ್ದೀರಾ? ನಾನು ಯಾವುದು ಒಂದು ರೆಸಿಪಿ ಅಂತ ಹೇಳ್ತಾ ಇಲ್ಲ, ಪಟ್ಪಟ ಅಂತ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಾಲ್ಗೆಗೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಮೊದಲು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿ ಆಮೇಲೆ ಇಲ್ಲೊಂದು ಸಿಟ್ಔಟ್ ಥರ ಮಾಡ್ತಿದ್ದೇವೆ. ವಾವ್, ವೆರಿ ನೈಸ್. ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ. ಎನಿವೇಸ್, ಇನ್ನೊಂದು ಆಫೀಸ್ ಓಪನ್ ಆಗ್ತಿದೆಯಲ್ಲ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಚಿಕ್ಕಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ಭಾವ, ಶೂಟಿಂಗ್ ಹೇಗಾಯ್ತು? ತುಂಬ ಚೆನ್ನಾಗಾಯ್ತು ಶಾರ್ವರಿ. ಅವಿ, ಭಾವಂದು ನಿಂದು ಸಂಬಂಧ ಸರಿ ಹೋಗ್ತಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಓ, ಇಡೀ ದಿನ ಶೂಟಿಂಗ್ ಇತ್ತು. ಮನೆಯಲ್ಲಿ ಮಾವ ಅಂತ ಒಬ್ಬ ಇದ್ದಾನೆ ಅಂತ ಏನಾದ್ರು ಯೋಚನೆ ಇತ್ತ? ಅದು ಮಾವ, ಇವತ್ತು ಶೂಟಿಂಗ್ನಲ್ಲಿ ತುಳಸಿಯವರೇ, ಇದೊಂದು ಅವತಾರ ಬಂತು. ಬಾ ನಂದಿನಿ. ನಿಮ್ಗೊಂದು ಖುಷಿ ವಿಚಾರ ಹೇಳಕ್ ಬಂದೆ. ಎಲ್ರು ಹೊಗಳ್ತಾ ಇದ್ದಾರೆ ಅಂತ ನಿಮ್ಗೆ ಕೋಪ ಜಾಸ್ತಿ ಆಗಿತ್ತಲ್ವಾ? ಇವಾಗಿದೆ ನಿಮಗೆ ಮಾರಿ ಹಬ್ಬ. ಏನ್ ನಂದಿನಿ? ಇವತ್ತು ಶೂಟಿಂಗ್ ಹೋಗಿದ್ವಲ್ಲ, ಅಲ್ಲಿ ಅಸೋಸಿಯೇಟ್ ನಂಬರ್ ತಗೊಂಡ್ ಬಂದಿದ್ದೆ. ನಿಮ್ ಎಪಿಸೋಡ್ ಟಿವಿಲಿ ಯಾವಾಗ ಬರುತ್ತೆ ಅಂತ ಕೇಳಕ್ಕೆ. ನಾಳೆನೆ ಬರುತ್ತಂತೆ.
ಅಯ್ಯೋ ದೇವ್ರೆ, ನಾನು ಒಗ್ಗರಣೆ ಡಬ್ಬಿಲಿ ಅಡುಗೆ ಮಾಡಿದ ವಿಷಯ ಈಗ ಊಟ ಮಾಡುವಾಗ ಹೇಳೋಣ ಅನ್ಕೊಂಡಿದ್ದೆ. ಎಂಥ ಕೆಲಸ ಆಗೋಯ್ತು. ತುಳಸಿ ಏನ್ ಹೇಳ್ತಿದ್ದಾಳೆ ಇವಳು? ನೀನು ಟಿವಿಲ್ ಬರ್ತಾ ಇದ್ದೀಯಾ? ವಾಟ್? ಏನು ಹೇಳ್ತಿದ್ದೀರ ಚಿಕ್ಕಮ್ಮ? ಅದು ಯಾವತ್ತೂ ಸಾಧ್ಯ ಇಲ್ಲ. ನಮ್ಮಿಬ್ಬರ ಸಂಬಂಧ ಸರಿ ಹೋಗ್ತಿದೆ ಅಂತ ಯಾರು ಹೇಳಿದ್ ನಿಮಗೆ? ಅಲ್ಲ, ಅದು ಭಾವನ್ನ ನಿನ್ನ ಕಾರಲ್ಲಿ ಕರ್ಕೊಂಡು ಬಂದೆ ಅಂತ ಗೊತ್ತಾಯ್ತು, ಅದಕ್ಕೆ. ಚಿಕ್ಕಮ್ಮ, ಪೂರ್ಣಿ ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಒಪ್ಕೊಂಡೆ. ತಾತ, ಶೂಟಿಂಗಿಗೆ ಫಿಕ್ಸ್ ಆಗಿದ್ದ ಗೆಸ್ಟು ಬರೋಕ್ಕಾಗಲಿಲ್ಲ ಅಂತ ಸಮಸ್ಯೆ ಆಗಿದೆ ಅಂತ ಅಮ್ಮಂಗೆ ಮಾಧವ್ ಸರು ನೀವೇ ಗೆಸ್ಟ್ ಆಗಿ ಬನ್ನಿ ಅಂತ ಕರೆದಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ ತಾತ? ಸೋಗಲಾಡಿ, ನೀನ್ ಸುಮ್ಮನೆ ಇರು. ಗೌರವ ಇರೋ ಮನೆ ಹೆಣ್ಣು ಮಕ್ಕಳು ಯಾರು ಈ ಥರ ಮಾಡೋಲ್ಲ. ದೊಡ್ಡದಾಗೂ ವಹಿಸ್ಕೊಂಡು ಬಂದ್ಬಿಟ್ರು. ಸಂಪ್ರದಾಯ ಗೊತ್ತಿದ್ರೆ ತಾನೆ. ಅಡುಗೆ ಮಾಡೋ ಪ್ರೋಗ್ರಾಮ್ ತಾತ, ಅಲ್ಲಿ ಗೆಸ್ಟ್ ಆಗಿ ಹೋಗೋದ್ರೆ ತಪ್ಪೇನಿದೆ? ಹೇಳದ್ನಲ್ಲ, ಸಂಸ್ಕಾರವಂತರಿಗಲ್ಲ ಅದೆಲ್ಲ. ಇಷ್ಟಾದ ಮೇಲೂ ನೀನು ಟಿವಿನಲ್ಲಿ ಬಂದೆ ಅಂದ್ರೆ ನಾನು ಈ ಮನೆಯಲ್ಲಿರೋದಿಲ್ಲ. ಅಷ್ಟೇ. ತುಳಸಿಯವ್ರೆ, ಐ ಆಮ್ ಸಾರಿ. ನೀವು ಟಿವಿಲಿ ಬರ್ತೀರಾ ಅಂತ ತುಂಬ ಖುಷಿ ಆಯಿತು. ಹಂಚ್ಕೊಳ್ಳೋಣ ಅಂತ ಬಂದೆ, ಬಟ್ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಹೇಳಿದ್ದಕ್ಕೇನು ಬೇಜಾರಿಲ್ಲ. ನೀವು ಕಷ್ಟಪಟ್ಟು ಶೂಟ್ ಮಾಡಿದ್ರಿ, ಈಗ ಬೇಡ ಅಂದರೆ ನಿಮಗೆ ನೋವಾಗತ್ತೆ ಅಂತ ಬೇಜಾರಲ್ಲಿದ್ದಾರೆ. ಅಯ್ಯೋ, ನಂಗೆ ನೋವಾಗುತ್ತೆ ಅಂತೆಲ್ಲ, ನೊಂದ್ಕೋಬಾರ್ದು ಅಂತ ಹೇಳಿ. ಆದರೆ ಆ ವಿಡಿಯೋ ಮಾಡುವಾಗ ತುಳಸಿಯವರು ಎಷ್ಟು ಶ್ರಮ ಪಟ್ಟರು ಅಂತ ನನಗೆ ಗೊತ್ತು. ಅದು ಪ್ರಸಾರ ಆಗಲಿಲ್ಲ ಅಂದರೆ ಅವ್ರು ಪಟ್ಟ ಶ್ರಮಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ. ಅದಕ್ಕೆ ನಿಮ್ಮ ತಾತನ ಹತ್ರ, ಐ ಮೀನ್ ದತ್ತ ಅವ್ರ ಹತ್ರ ನಾನು ಮಾತಾಡ್ತೀನಿ. ಸರ್, ನಮ್ಮ ತಾತ ಈ ವಿಷಯದಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟು. ನನಗೆ ಸ್ವಲ್ಪ ಸಮಯ ಕೊಡಿ, ಅವ್ರ ಜೊತೆ ಮಾತಾಡೋದಕ್ಕೆ ನೋಡ್ತೀನಿ. ಅಲ್ಲಿವರೆಗೂ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗದೇ ಇದ್ರೇ ಒಳ್ಳೆಯದು. ತಾತ, ಕಷಾಯ. ನೀನು ಯಾಕೆ ತಂದೆ? ಅಮ್ಮನೇ ಮಾಡಿದ್ದು, ಆದರೆ ಅವ್ರು ಸುಸ್ತಾಗಿರ್ತಾರೆ ಅಂತ ನಾನೇ ರೆಸ್ಟ್ ತಗೊಳ್ಳಿ ಅಂದೆ. ತಾತ, ನಿಮಗೆ ಬುದ್ಧಿ ಹೇಳೋಷ್ಟು ನಾನು ದೊಡ್ಡೋಳನು. ನೀವು ಹೇಳೋದು ನಿಮ್ಮ ಮಟ್ಟಿಗೆ ಸರಿನೇ ಇರಬಹುದು, ಆದರೆ ಅಮ್ಮನ ಬಗ್ಗೆ ಯೋಚನೆ ಮಾಡಿದಾಗ ಬೇಜಾರಾಗತ್ತೆ ತಾತ. ನಿಮ್ಮ ಬರ್ಡೇ ದಿನ ಅಮ್ಮ ಬೆಳಗ್ಗೆನ ವಿಶ್ ಮಾಡೋಕ್ಕೆ ಹೊರಟಿದ್ರು, ಆದರೆ ನಾನು ಸಮರ್ಥ ಬಿಡಲಿಲ್ಲ. ಎಲ್ಲರೂ ಸೇರಿ ಬರ್ಡೇನ ಮರ್ತಿರೋ ಹಾಗೆ ನಾಟಕ ಮಾಡೋಣ ಅಂದ್ವಿ. ನಾವೆಷ್ಟು ಹೇಳಿದ್ರು ಅಮ್ಮ ಒಪ್ಕೊಳಕ್ಕೆ ರೆಡಿನೇ ಇರಲಿಲ್ಲ. ಯಾಕೆ ಗೊತ್ತಾ, ಅಷ್ಟು ಹೊತ್ತು ನಿಮ್ಮ ಮನಸ್ಸು ನೋಯಿಸ್ಬೇಕಲ್ಲ ಅಂತ. ನಿಮ್ಮ ಬಗ್ಗೆ ಅಷ್ಟು ಪ್ರೀತಿ, ಗೌರವ ಅವರಿಗೆ. ಇಷ್ಟು ದಿನ ತಾನು ನೋಡ್ತಿದ್ದ ಟಿವಿಲಿ ತಾನೇ ಬರ್ತಿದ್ದೀನಿ ಅಂದಾಗ ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ತನ್ನ ಖುಷಿಗಿಂತ ನಿಮಗೆ ಬೇಜಾರು ಮಾಡಿದ್ದೀನಲ್ಲ ಅನ್ನೋ ನೋವೇ ದೊಡ್ಡ ತಾತ. ಈಗಲೂ ಅವ್ರು ಬೇಜಾರು ಮಾಡ್ಕೊಂಡಿರೋದು ನೀವು ಹಾಗೆ ಮಾತಾಡಿದ್ರಿ ಅಂತ ಅಲ್ಲ,
ನಿಮ್ಮ ಮನ್ಸಿಗೆ ನೋವಾಗಿದೆ ಅಂತ. ಇಷ್ಟನ್ನ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಗುಡ್ ನೈಟ್ ತಾತ. ಅವನು ಕಷ್ಟಪಟ್ಟು ದುಡಿತಾನೆ ಸರಿ, ನಾನು ಹಾಗೆ ಕಷ್ಟಪಟ್ಟು ಹೈಸ್ಕೂಲ್ ಟೀಚರ್ ಕೆಲಸ ಮಾಡಿದ್ದಲ್ವಾ. ಎಷ್ಟು ಟಾರ್ಚರ್ ಇತ್ತು ಗೊತ್ತಾ ಆವಾಗ. ಅದನ್ನೆಲ್ಲ ಸಹಿಸ್ಕೊಂಡು ನಾನು ಕೆಲಸ ಮಾಡಿದ್ದಕ್ಕೆ ಇವತ್ತು ನನಗೆ ಪೆನ್ಷನ್ ಬರ್ತಾ ಇರೋದು. ನೋಡು, ನನ್ನ ಶ್ರಮಕ್ಕೂ ಬೆಲೆ ಇದೆ. ಅದಕ್ಕೆ ಅವನ ಹತ್ರ 10 ರೂಪಾಯಿ ಕಿತ್ಕೊಂಡಿದ್ದೆ. ಸರಿಯಾಗಿ ಹೇಳಿದ್ರಿ ದತ್ತ ಅವರೇ. ಬೇರೆಯವರ ಮಾತನ್ನ ನಿಮ್ದು ಕಂಚಿನ ಕಂಠ ಅಲ್ವಾ ದತ್ತ ಅವರೇ? ಅದು ನನಗೆ ಗೊತ್ತು. ಮನೆಯಲ್ಲಿ ಸ್ಕೂಟ್ರ್ ಬೇರೆ ಬಿಟ್ಟು ಹೋಗಿದ್ಯಾ, ಬಂದು ತಗೊಂಡು ಹೋಗು. ಕ್ಷಮಿಸಿ ದತ್ತ, ನಾನು ಇಲ್ಲಿಗೆ ಬಂದಿದ್ದೆ ನಿಮ್ಮ ಮನಸ್ಸನ್ನ ಬದಲಾಯಿಸ್ಬೇಕು ಅಂತ. ಆದ್ರೆ ಇಷ್ಟ ಇಲ್ವಲ್ಲ ಅಂತ ಸುಮ್ಮನಾದೆ. ನೀವೀಗ ಹೇಳಿದ ಮಾತನ್ನ ಕೇಳಿ ನನಗೂ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅನಿಸ್ತಾ ಇದೆ. ನೋಡಿ, ಒಂದು ದಿನ ಶೂಟಿಂಗ್ ಮಾಡಬೇಕು ಅಂತಂದ್ರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋರು, ಲೈಟಿಂಗ್ ಮಾಡೋರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು, ಫ್ಲೋರಲ್ಲಿ ಕೆಲಸ ಮಾಡೋರು, ಹೀಗೆ ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ. ನಾವು ಟಿವಿಲಿ ಕಾಣಿಸ್ಕೊಳ್ತೀವಷ್ಟೇ, ಆದರೆ ಕಾಣಿಸ್ಕೊಳ್ದೇ ಇರೋರು ಎಷ್ಟೋ ಜನ ನಮಗಿಂತ ಹೆಚ್ಚು ಶ್ರಮ ಹಾಕಿರ್ತಾರೆ. ಇನ್ನೊಂದು ವಿಷಯ ಗೊತ್ತಾ, ಈ ಕಾರ್ಯಕ್ರಮ ಟಿವಿಲಿ ಬರಲಿ ಬಿಡ್ಲಿ ಇದೆಲ್ಲ ಹಣ ಕೊಡಲೇಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನು ತಗೊಳ್ಳೋ ಸಂಭಾವನೆ, ಶೂಟಿಂಗ್ ಲೊಕೇಶನ್ ಬಾಡಿಗೆ, ಉಪಯೋಗಿಸಿದ ವಸ್ತುಗಳಿಗೆ ಕೊಟ್ಟ ಹಣ, ಎಲ್ಲದಕ್ಕಿಂತ ಮಿಗಿಲಾಗಿ ಕಾರ್ಯಕ್ರಮಕ್ಕೆ ಬಂದ ಗೆಸ್ಟ್ನು ಸೇರಿದ ಹಾಗೆ ನಾನು ಹೇಳಿದ ಎಲ್ಲರ ಪರಿಶ್ರಮನೂ ಒಂದು ಎಪಿಸೋಡ್ ಹಿಂದೆ ಇರುತ್ತೆ. ತುಳಸಿಯವರು ಬಂದಿರೋದ್ರಿಂದ ಅದನ್ನು ನೀವು ಟಿವಿಲಿ ಹಾಕೋದು ಬೇಡ ಅಂತ ಹೇಳಿದ್ರಿ. ಆಗಲೇ ನೀವು ಇವ್ರ ಹತ್ರ ಶ್ರಮದ ಬಗ್ಗೆ ಹೇಳ್ತಾ ಇದ್ರಲ್ವಾ, ಅದೇ ಶ್ರಮನ ಇವರು ಎಲ್ಲ ಹಾಕಿದಾರಲ್ವಾ. ನಿಮ್ಮ ಶ್ರಮಕ್ಕೆ ಬೆಲೆ ಇದೆ ಅನ್ನೋದಾದ್ರೆ ಎಲ್ಲರ ಶ್ರಮಕ್ಕೂ ಬೆಲೆ ಇರಬೇಕಲ್ವಾ. ಇನ್ಫ್ಯಾಕ್ಟ್ ತುಳಸಿಯವರು ಸೆಟ್ನಲ್ಲೂ ನಿಮ್ಮನ್ನು ನೆನಪಿಸ್ಕೊಂಡು ಮೊದಲು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಇದಕ್ಕೆ ನಮ್ಮ ಮಾವ ಇಲ್ಲಿಗೆ ಬಾ ಅಂತ ಒತ್ತಾಯ ಮಾಡಿದ್ದು. ಇದನ್ನ ಟೆಲಿಕಾಸ್ಟ್ ಆಗೋಕೆ ಈ ಮುತ್ಕಪ್ಪ ಹೇಗ್ಬಿಟ್ಟ? ಊಟ ಆಯ್ತಾ ಮಾಧವ್ ಅವರೇ? ಆಯ್ತು ತುಳಸಿಯವರೇ, ನನ್ನ ತಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಓ ಹೌದಾ? ನಾನು ಆಮೇಲೆ ಮಾಡ್ಲಾ? ಇಲ್ಲ ಇಲ್ಲ, ಪರವಾಗಿಲ್ಲ. ನಿಜ ಹೇಳಬೇಕು ಅಂದರೆ ನಾಳೆ ನಾನೇ ನಿಮ್ಗೆ ಫೋನ್ ಮಾಡಬೇಕು ಅಂತಿದ್ದೆ. ಕಾರ್ಯಕ್ರಮ ನೋಡಿ ಖುಷಿಯಾಯ್ತು. ತುಂಬ ನ್ಯಾಚುರಲ್ ಆಗಿ ಮಾತಾಡಿದ್ದೀವಿ. ನೋಡಿದ್ರ ನೀವು? ಅದೇ ವಿಷಯಕ್ಕೆ ಫೋನ್ ಮಾಡಿದೆ. ಮಾವನವ್ರನ್ನ ನೀವೇ ಒಪ್ಸಿದ್ರಿ ಅಂತ ಗೊತ್ತಾಯ್ತು. ಕ್ಷಮಿಸಿ, ನನ್ನಿಂದ ನಿಮಗೆ ತೊಂದರೆ ಆಯ್ತು. ಮಾವನವ್ರನ್ನ ಒಪ್ಸೋದು ಅಂದ್ರೆ ಅದು ಸುಲಭ ಅಲ್ಲ. ನಿಜ ಹೇಳ, ನನಗೆ ನಿಮ್ಮ ಮಾವನವ್ರ ಹತ್ರ ಮಾತಾಡೋದು ಅಂದರೆ ತುಂಬ ಇಷ್ಟ. ಸಂಪ್ರದಾಯದಲ್ಲಿ ಬೆಳೆದವರು, ಅವ್ರ ಲೆಕ್ಕದಲ್ಲಿ ಅವ್ರು ಸರಿ. ಆದರೂ ನನ್ನ ಮಾತು ಕೇಳಿ ಅದಕ್ಕೆ ಬೆಲೆ ಕೊಟ್ಟು ಅವ್ರ ಮನಸ್ಸು ಬದಲಾಯಿಸ್ಕೊಂಡ್ರಲ್ಲ, ಅದು ದೊಡ್ಡ ಗುಣ. ಹೌದು, ನಮ್ಮ ಮಾವ ಹಾಗೇನೆ.
ಹೊರಟು ಅಂತ ಅನ್ನಿಸ್ತಾರೆ, ಆದ್ರೆ ತುಂಬಾ ಒಳ್ಳೆ ಮನ್ಸು. ನಿಜ. ಅದು ಸರಿ, ನಿಮ್ಮ ಮಾವನವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಲ್ಲ, ಕಾರ್ಯಕ್ರಮ ನೋಡಿ ನಿಮ್ಗೇನು ಅನಿಸ್ತು ಅಂತ ಹೇಳಲೇ ಇಲ್ಲ. ಇದೆಲ್ಲ ನಿಜಾನ ಅಂತ ಇನ್ನೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ರೀತಿ ನನ್ನನ್ನ ನಾನೇ ಟಿವಿಲಿ ನೋಡ್ಕೊಳ್ಳೋದಕ್ಕೆ ಸಂಕೋಚ ಆಯ್ತು. ನಾನೆಲ್ಲೋ ತಪ್ಪು ಮಾತಾಡ್ಬಿಡ್ತೀನೇನೋ ಅಂತ ಭಯ ಆಗ್ತಾ ಇತ್ತು. ಆದ್ರೆ ಕೊನೆಯಲ್ಲಿ ಒಂಥರ ಖುಷಿ ಆಯ್ತು. ಖುಷಿ ಆಯ್ತಲ್ವಾ? ಸಲ ನಮಗೆ ಯಾವ್ದು ಖುಷಿ ಕೊಡುತ್ತೆ ಅನ್ನೋದನ್ನೇ ಮರೆತು ಬಿಟ್ಟಿರ್ತೀವಿ. ಇಂಥದ್ದೆಲ್ಲ ಅದನ್ನ ನೆನ್ಸುತ್ತೆ. ಇದಕ್ಕೆಲ್ಲ ಕಾರಣ ನೀವು. ನನ್ ಕೈಲಿ ಆಗಲ್ಲ ಅಂತ ವಾಪಸ್ ಹೊಟ್ಟೋದೋಳ್ನ ನಿಮ್ ಹತ್ರ ಆಗತ್ತೆ ಅಂತ ಪ್ರೋತ್ಸಾಹ ಕೊಟ್ಟು ಇನ್ನೊಂದು ಅವಕಾಶ ಕೊಟ್ರಲ್ಲ, ನಾನ್ ನಿಮಗ್ ಧನ್ಯವಾದ ಹೇಳ್ಬೇಕು. ಅವತ್ ನೀವೇ ಹೇಳಿದ್ರಲ್ಲ, ಫ್ರೆಂಡ್ಶಿಪ್ ಅಲ್ಲಿ ನೋ ಸಾರಿ ನೋ ಥ್ಯಾಂಕ್ ಯು. ನೆಗೆದು ಬಿತ್ತು. ನೀನು ಒಬ್ಬ ಸೈನಿಕ, ಆ ಗೆರೆ ದಾಟಿ ಬರೋ ಹಾಗಿಲ್ಲ, ಹಾಗಂದ್ರೂ ಬಂದಿದ್ದೀಯ. ಹೋಗಾಚಿಗೆ. ಮಾವ ಹೋಗ್ಬೇಡ ಅಂದೆ ತಾನೆ, ನೀ ಇಲ್ಲೇ ಇರು. ಮಾವ ತೇರೆ ಎಲ್ಲಿಗೆ ಹೊರಟಿದೆಯೋ? ಮಾವ, ಇವತ್ತು ಪ್ರೇಮಿಗಳ ದಿನ ಅಲ್ವಾ? ಪಾಪು ಸಿರಿಗೊಂದು ಶುಭಾಶಯನೂ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಅದಕ್ಕೆ ಪಾಪುಗ್ ತುಂಬಾ ಕೆಲಸ, ಅದಕ್ಕೆ ನಾನೇ ಆಚೆ ಹೋಗಿ ಸಿರಿಗೊಂದು ಉಡುಗೊರೆ ತಗೊಂಬರ್ತೀನಿ. ಪಾಪು ಆಫೀಸಿಂದ ಬಂದ್ಮೇಲೆ ಅವನ ಕೈಯಿಂದನೇ ಸಿರಿ ಕೊಡ್ಸೋಣ ಅಂತ. ಆಗ ಸಿರಿಗೂ ಖುಷಿ ಆಗತ್ತಲ್ವಾ? ಏನ್ ತಗೊಂಡು ಬರ್ತೀಯಾ? ನನಗೂ ಗೊತ್ತಿಲ್ಲ ಮಾವ. ನಂದಿನಿ ಹತ್ರ ಕೇಳಿದ್ದಕ್ಕೆ ಅವಳು ಯಾವುದೋ ಅಂಗಡಿ ಅಡ್ರೆಸ್ ಕೊಟ್ಟಿದ್ದಾಳೆ. ಅಲ್ಲಿ ಹೋಗಿ ನೋಡ್ತೀನಿ ಏನ್ ತಗೋಬಹುದು ಅಂತ. ಶೂರ್ಪನಖಿ ಅಡ್ವೈಸ್. ಮಾವ, ಅಡುಗೆ ಆಗಿದೆ, ನಾನು ಬೇಗ ಬಂದ್ಬಿಡ್ತೀನಿ. ಸರಿ, ಏನೋ ಒಂದು ಮಾಡು. ತುಳಸಿ ನಿಂತ್ಕೋ. ನನಗೆ ಈ ಪ್ರೇಮಿಗಳ ದಿನ ಮತ್ತೊಂದು ಅಂತಂದರೆ ಇಷ್ಟ ಆಗೋದಿಲ್ಲ. ಆದರೆ ಮಕ್ಕಳು ಖುಷಿ ಪಡ್ತಾರೆ ಅಂತಂದರೆ ಅವ್ರಿಗೇನು ಬೇಕೋ ಅವ್ರನ್ನ ಕೊಡಿಸು. ಸಾರಿ, ನಿಮಗೆ ಕಂಫರ್ಟಬಲ್ ಅನ್ನಿಸ್ತಿಲ್ವೇನೋ? ಪರವಾಗಿಲ್ಲ. ಪಾಪು ಜೊತೆ ಬಿಟ್ಟು ಈ ರೀತಿ ಹೊರಗೆ ಬಂದು ನಮ್ಗೆ ಅಭ್ಯಾಸ ಇರಲಿಲ್ಲ. ಹಾಗಾದರೆ ನಿಮ್ಮ ಪುಟ್ಟ ಪ್ರಪಂಚ ಈಗ ದೊಡ್ಡದಾಗ್ತಿದ್ದೇನೆ. ನಮ್ಮ ಕೆಫೆಗೆ ಬಂದ್ರಿ, ಪೆಟ್ಟಿ ಅಂಗಡಿಯಲ್ಲಿ ಟೀ ಕುಡಿದ್ರಿ, ಶೂಟಿಂಗ್ ಬಂದ್ರಿ, ಗಿಫ್ಟ್ ಶಾಪು, ಈಗ ಈ ಹೋಟ್ಲಲ್ಲಿ ಕಾಫಿ. ಒಳ್ಳೆ ವಿಷಯ. ಕೆಲವೊಂದು ಸಲ ಯಾವ ಪುಸ್ತಕದಲ್ಲೂ ಬರೀದೇ ಇರೋದು, ಯಾವ ಟಿ ವಿನಲ್ಲೂ ಹೇಳದೇ ಇರೋದು 4 ಜನರ ಜೊತೆ ಒಡನಾಡಿದ್ರೆ ಗೊತ್ತಾಗತ್ತೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಬೇರೆ ತಿಂಡಿ ಏನಾದ್ರು ತೊಗೊಳ್ತೀರಾ? ಇಲ್ಲ ಬೇಡ, ನಂದಾಯ್ತು ಕಾಫಿ. ಓಕೆ, 2 ಕಾಫಿ. ಸಕ್ಕರೆ ಕಮ್ಮಿ. ಒಂದೊಂದ್ಸಲ ವಿಚಿತ್ರ ಅನ್ಸುತ್ತೆ, ನಮ್ಮ ಮಕ್ಕಳಿಗೆ ಪ್ರೇಮಿಗಳ ದಿನ ಆಚರಿಸೋಕ್ಕೆ ಮನಸ್ಸಿದೆ, ಟೈಮ್ ಇಲ್ಲ. ಆಫೀಸು ಕೆಲಸ ಅಂತ ಬ್ಯುಸಿಯಾಗಿ ಅವರ ಪರ್ಸನಲ್ ಲೈಫ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ನಮ್ಮ ಹತ್ರ ಸಮಯ ಇದೆ. ಒಂದೊಂದ್ಸಲ ಅನ್ಕೋತೀನಿ, ನನ್ನ ಹತ್ರ ಇರೋ ಸಮಯನ ನನ್ನ ಮಕ್ಳಿಗೆ ಕೊಡೋಕೆ ಬರೋ ಹಾಗಿದ್ದಿದ್ರೆ ನಾನು ಕೊಟ್ಬಿಡ್ತಾ ಇದ್ದೆ ಅಂತ. Cheers. ನೀವು ಅಂದ್ಕೊಂಡಾಗೆ ಅವರಿಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ. ಆದರೆ ನಾವು ನಮ್ಮ ಟೈಮನ್ನು ಯೂಸ್ ಮಾಡಿಕೊಂಡು ಅವರಿಗೋಸ್ಕರ ಏನಾದರೂ ಮಾಡ್ಬೋದಲ್ವಾ? ಅಂದರೆ ಅವರಿಗೋಸ್ಕರ ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಅಂತ ಏನಾದರೂ ಮಾಡಿದ್ರೆ ಹೇಗಿರುತ್ತೆ? ನಿಮ್ಮ ಯೋಚನೆ ಚೆನ್ನಾಗಿದೆ. ನಿಮ್ಮ ಮಗ ಮತ್ತೆ ಪೂರ್ಣಿ ಖುಷಿ ಪಡ್ತಾರೆ. ಬರೀ ಅವರಿಬ್ಬರೇ ಅಲ್ಲ,
ಸಿರಿ ಸಮರ್ಥ ಕೂಡ. ಸಿರಿ ಮತ್ತೆ ಪಾಪುನ? ಹ್ಞೂ, ಹೇಗಿದ್ರು ಪೂರ್ಣಿ ಸಿರಿ ಫ್ರೆಂಡ್ಸು. ಅವಿಗೂ ಸಮರ್ಥಗೂ ಪರಿಚಯ ಅಂದಮೇಲೆ ಅವ್ರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಸರ್ಪ್ರೈಸ್ ಡಿನ್ನರ್ ಪಾರ್ಟಿ ಮಾಡೋಣ. ನಿಮ್ಗೆ ಯಾಕೆ ತೊಂದರೆ? ತೊಂದರೆನಾ? ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟು ಅವ್ರು ಖುಷಿ ಪಡೋದನ್ನ ನೋಡೋದಕ್ಕೆ ತೊಂದರೆ ಅಂತಾರ? ಸಂಭ್ರಮ ಅಂತಾರೆ. ನಿಮ್ಗೆ ಯಾಕೆ ತೊಂದರೆ? ತೊಂದರೆನಾ? ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟು ಅವ್ರು ಖುಷಿ ಪಡೋದನ್ನ ನೋಡೋದಕ್ಕೆ ತೊಂದರೆ ಅಂತಾರ? ಸಂಭ್ರಮ ಅಂತಾರೆ. ಹೇಗೂ ಸಮರ್ಥ್ ಬ್ಯುಸಿ ಅಂದ್ರಿ, ಅವರಿಬ್ರು ಈಗ ತಾನೇ ಮದುವೆ ಆಗಿದ್ದಾರೆ. ಸಿರಿಗೂ ಏನಾದರೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಅಲ್ಲದೆ ಸಿರಿಗೂ ಸಮರ್ಥ್ಗೂ ನಮ್ಮ ಕೆಫೆ ಸ್ಪೆಷಲ್ ಪ್ಲೇಸ್. ನೀವು ಹೇಳೋದೇನೋ ಸರಿ, ಆದರೆ ಎಲ್ಲ ನೀವೇ ಮಾಡೋದಕ್ಕೆ ಕಷ್ಟ ಆಗತ್ತೆ. ನನ್ನ ಕಡೆಯಿಂದ ಏನು ಮಾಡ್ಬೋದು ಅಂತ ಹೇಳಿ. ಇಟ್ಸ್ ಓಕೆ ತುಳಸಿ ಅವರೇ, ನೀವೀಗ ಗಿಫ್ಟ್ ತೊಗೊಳಕ್ಕೆ ಬಂದ್ರಲ್ಲ ಅಷ್ಟೇ ಸಾಕು. ಸಿರಿ ಸಮರ್ಥ್ಗೆ ಖುಷಿ ಆಗತ್ತೆ. ಇಲ್ಲ, ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ನಾನು ಮನೆಯಿಂದ ಏನಾದರೂ ಸ್ವೀಟ್ ಮಾಡಿ ಕಳಿಸ್ಲಾ? ಎಲ್ರಿಗೂ ಇಷ್ಟ ಆಗುವಂಥದ್ದು. ಒಳ್ಳೆ ಐಡಿಯಾ. ಡಿನ್ನರ್ಗೆ ಡಿನ್ನರು, ಹೋಮ್ ಮೇಡ್ ಸ್ವೀಟ್. ಸರಿ, ಹಾಗಾದರೆ ನಾನೇನಾದರೂ ಮಾಡಿ ಕಳಿಸ್ತೀನಿ. ಈಗ ನಾನು ಹೊರಡ್ತೀನಿ. ನಿಮ್ಮ ಸ್ಕೂಟ್ರ್ ಇನ್ನೂ ನಮ್ಮನೇಲೇ ಇದೆ. ಹೌದು, ಸಮರ್ಥ್ ಫೋನ್ ಮಾಡಿದ್ದ ರೆಡಿಯಾಗಿದೆ ಅಂತ. ಈ ಕೆಲಸದ ಒತ್ತಡದಲ್ಲಿ ಬರೋಕ್ಕಾಗಲಿಲ್ಲ. ಇವತ್ತು ಈ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ. ಮೋಸ್ಟ್ಲಿ ನಾಳೆ. ಅಲ್ಲ, ನನ್ನ ದತ್ತು ಅಂತ ಕರಿತಾ ಇದ್ದಿದ್ದು ನಮ್ಮಮ್ಮ, ನನ್ನ ಹೆಂಡತಿ ಇಬ್ಬರೇ. ಸದ್ಯಕ್ಕಂತೂ ಅವರು ಮೇಲಿಂದ ಬರೆದಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರು ಬರೆದಿರಬಹುದು? ಮುಂದಕ್ಕೆ ಓದಿದ್ರೆ ಗೊತ್ತಾಗತ್ತೆ. ಪ್ರೀತಿಯ ದತ್ತು. ನಿಜ ಹೇಳ, ನೀನು ಭೂಮಿ ಮೇಲಿರೋದ್ರಿಂದಾನೇ ನನ್ನ ನಾಳೆಗಳು ಚೆನ್ನಾಗಿರೋದು. ದಿನ ನೀನು ವಾಕಿಂಗ್ ಹೋಗೋವಾಗ, ಸೀನಿಯರ್ ಕ್ಲಬ್ನಲ್ಲಿ ವ್ಯಾಯಾಮ ಮಾಡೋವಾಗ ನಾನು ನಿನ್ನ ನೋಡ್ತಾನೇ ಇರ್ತೀನಿ. ಈ ವಯಸ್ಸಿನಲ್ಲೂ ಎಷ್ಟು ಗಟ್ಟಿ ಮುಟ್ಟಾಕಿದ್ದೀಯಾ ರತನ. ರಾತ್ರಿ 7 ಗಂಟೆಗೆ ನಿನಗೋಸ್ಕರ ಪಾರ್ಕಲ್ಲಿ ಕಾಯ್ತಾ ಇರ್ತೇನೆ. ರತನ, ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಅವ್ರ ಜೊತೆಗೆ ತುಳಸಿ ಮೇಡಮ್ ಬರ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಬ್ಯಾಗ್ ಕೊಡಿ ಮೇಡಮ್, ಇಲ್ಲೇ ಇಟ್ಟಿರ್ತೀನಿ, ನೀವು ಹೋಗ್ಬೇಕಾದ್ರೆ ಕೊಡ್ತೀನಿ. ಕೊಡಿ, ಅದು ಕೊಡಿ. ಡೆಕೋರೇಷನ್ಸ್ಗೆ ಏನೆಲ್ಲ ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿಬಿಡೋಣ ಮ್ಯಾಗಿ. ಆಮೇಲೆ ರಾತ್ರಿ ಪಬ್ಲಿಕ್ಗೆ ಕೆಫೆ ಕ್ಲೋಸ್ ಅಂತ ಬೋರ್ಡ್ ಹಾಕಬೇಕು. ಇಲ್ಲಾಂದರೆ ಬಂದಿರೋ ಕಸ್ಟಮರ್ಸ್ನೆಲ್ಲ ಆಚೆ ಕಳಿಸ್ಬೇಕಾಗತ್ತೆ. ಎಸ್ ಸರ್, ಎಲ್ಲ ರೆಡಿ ಮಾಡಿಸಿದ್ದೀನಿ. ಸರ್, ನೀವು ಈಗಷ್ಟೇ ಫೋನ್ ಮಾಡಿ ಪ್ರೈವೇಟ್ ಡಿನ್ನರ್ ರಿಸರ್ವೇಷನ್ ಬಗ್ಗೆ ಹೇಳಿದ್ರಿ, ಆದರೆ ಮೆನು ಏನು ಅಂತ ಹೇಳಲೇ ಇಲ್ಲ. ಅದೆಲ್ಲ ಆಮೇಲೆ ಡಿಸೈಡ್ ಮಾಡೋಣ. ಸ್ವೀಟ್ ಒಂದು ತುಳಸಿಯವ್ರು ಮಾಡ್ತಾರೆ, ಅದಕ್ಕೆ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಅವ್ರಿಗೆ ಮೊದಲು ಕಿಚನ್ ತೋರಿಸ್ಬರ್ತೀನಿ, ಮಿಕ್ಕಿದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ ಸರ್. ಏನು ಸ್ವೀಟು ಮೇಡಮ್? ಹೆಸರುಬೇಳೆ ಹಲ್ವಾ ಅಂದ್ಕೊಂಡಿದ್ದೀನಿ. ಓ, ನಮ್ಮ ಸಾವು ಫೇವ್ರೆಟ್ ಸ್ವೀಟು. ಓ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಏನೋ ಮಕ್ಕಳಿಗೆ ಪಾರ್ಟಿ ಕೊಡೋ ನೆಪದಲ್ಲಿ ನನಗಂತೂ ಒಂದು ಒಳ್ಳೆ ಸ್ವೀಟ್ ಸಿಗ್ತಿದೆ. ಬನ್ನಿ, ಕಿಚನ್ ತೋರಿಸ್ತೀನಿ. ಬೆಲ್ಲ. ತುಪ್ಪ ಮೊದಲೇ ಹಾಕ್ತೀರಾ ಆಮೇಲೆ? ಮೊದಲು ಬೇಕು, ಆಮೇಲೂ ಬೇಕು. ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾಗುತ್ತೆ? ಲೈಟರ್.
ಹಾ ಸಾರಿ, ಒಂದು ನಿಮಿಷ. ಎಲ್ಲಿಗೆ ಬಂತು ಹಲ್ವಾ? ಸುಟ್ಕೊಂಡ್ರ? ಆಯಿಂಟ್ಮೆಂಟ್ ತಗೊಂಬ. ದಿನ ನೀನು ವಾಕಿಂಗ್ ಹೋಗೋವಾಗ, ಸೀನಿಯರ್ ಕ್ಲಬ್ನಲ್ಲಿ ವ್ಯಾಯಾಮ ಮಾಡೋವಾಗ ನಾನು ನಿನ್ನ ನೋಡ್ತಾನೇ ಇರ್ತೀನಿ. ರಾತ್ರಿ 7 ಗಂಟೆಗೆ ಕಾಯ್ತಾ ಇರ್ತೇನೆ. ಟೆನ್ಷನ್ ಆಗ್ತಾ ಇದೆಯಾ? ನೀರು ಕುಡಿತೀರಾ? ಸದಾ ಪ್ಲೀಸ್. ಏನಾಯ್ತು? ಅದು ಸದಾ, ನೀನು ಮ್ಯಾಗಿಗೆ ಡೆಕೋರೇಷನ್ಗೆ ಹೆಲ್ಪ್ ಮಾಡಿ ಹೋಗು. ಅಲ್ಲ ಅದು ಮೇಡಮ್ಗೆ ಹೆಲ್ಪು ನಾನು ಮಾಡ್ತೀನಿ, ನೀನು ಹೋಗು. ಅದು ನಮ್ಮನೆ ಅಡುಗೆ ಮನೆ ಇದ್ರ ಮುಂದೆ ತುಂಬ ಚಿಕ್ಕದು. ಸ್ಟವ್ ಆನ್ ಮಾಡೋಕ್ಕೂ ಗೊತ್ತಾಗ್ಲಿಲ್ಲ. ಗಾಬರಿ ಆಗೋಯ್ತು. ಹೊಸ ಜಾಗ ಅಲ್ವಾ, ಹಾಗಾಗುತ್ತೆ.